ಬೋಧಿಸತ್ವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿ, ಮಾತಾ ರಮಾ, ಮಾತಾ ಜೀಜಾ ಹಾಗೂ ಈ ಮೇಲೆ ಎಲ್ಲ ವೇದಿಕೆ ಮೇಲೆ ಆಸೀನರಾಗಿದ್ದ ಎಲ್ಲ ಗಣ್ಯ ಮಾನ್ಯರೇ, ಈಗ ನನ್ನ ಸಹೋದರ ತುಂಬಾನೇ ಮಾತಾಡ್ಕೊಂಡಿದ್ದಾರೆ. ಆದ್ರೆ ನಾನು ತುಂಬಾನೇ ಮಾತಾಡ್ಬೇಕಂತ ಇತ್ತು. ಗಣೇಶ್ ಅವರು ತಾವು ತಪ್ಪಾಗಿ ಭಾವಿಸಬಾರದು, ತಮ್ಮ ಮೈಕ್ ಸಿಸ್ಟಮ್ ಸರಿ ಇಲ್ಲ, ಹಾಗಾಗಿ ನಾನು ಸ್ವಲ್ಪ ಮಾತಾಡಿ ಮುಗಿಸ್ಬಿಡ್ತೇನೆ. ಮಾನ್ಯರೇ, ದಿನಾಂಕ 1/18/18 ಆಗಿರುವಂತಹ ಒಂದು ಯುದ್ಧ, ನಮ್ಮ ಪೂರ್ವಜರು ಮಾಡಿರತಕ್ಕಂತ ಯುದ್ಧ, ಈ ಯುದ್ಧ ಆಗ್ಲಿಕ್ಕೆ ಏನು ಕಾರಣ ಅಂತಕ್ಕಂಥದ್ದನ್ನ ಆ ಒಂದು ಕಾಲದಲ್ಲಿ 4ನೇ ಅಧ್ಯಾಯದಲ್ಲಿ ಬರೆದಿರುವಂತಹ ಮನು ಅಂತಕ್ಕಂತ ಒಬ್ಬ ವ್ಯಕ್ತಿ, ಒಬ್ಬ ಬ್ರಾಹ್ಮಣ ಏನ್ ಬರ್ತಿರ್ತಾನೆ ಅದರಲ್ಲಿ, ಯಾವ ರಾಜ್ಯದ ರಾಜನು ಶೂದ್ರನಾಗಿರ್ತಾನೋ ಆ ರಾಜ್ಯದಲ್ಲಿ ನಾವು ಹೋಗಬಾರದು ಅಂತ. ಆದ್ರೆ ಇದ್ರ ಅರ್ಥ ಏನು? ಈ ಜಮೀನಿನ ಮೇಲೆ ನಾವೇ ಎಲ್ಲ ಮಾಲಕರಿದ್ದೀವಿ ಅಂದಂಗ ಆಯ್ತಲ್ಲ ಇದು. ಅವನ ಅಧ್ಯಾಯ 4ರಲ್ಲಿ ಬರೀತಾನೆ, ಯಾವ ರಾಜ್ಯದ ರಾಜನು ಶೂದ್ರನಾಗಿರ್ತಾನ ಅಲ್ಲಿ ಹೋಗಬಾರದು, ಮತ್ತ ಶೂದ್ರ ಹೆಣ್ಮಗಳು ಶಾಲೆಯನ್ನು ಕಲಿಯಬಾರದು. ಅಕಸ್ಮಾತ್ ಆಗಿ ಒಬ್ಬ ಶೂದ್ರವನ್ನು ಕಲಿಸುವಂತಹ ಸಂಸ್ಕೃತ ಭಾಷೆ ಆಗಲಿ ಅಥವಾ ಶಿಕ್ಷಣವನ್ನಾಗಲಿ ಕಿವಿಯಿಂದ ಕೇಳಿಸ್ಕೊಂಡಿದ್ರೆ ಕಿವಿಯಲ್ಲಿ ಶೀಶನ ಬಳಸುವಂತಹ ಪದ್ಧತಿಯನ್ನು ಜಾರಿಯಲ್ಲಿ ಮಾಡಿದ್ದು ನಾವು ಮನವು. ಹಾಗಾಗಿ ಒಂದಿನ ಪೇಶೋರ್ ಹತ್ರ ಹೋಗ್ತಾರೆ ಇವರು, ಸಿದ್ಧಾನಕ್ ಅವರು. ನೋಡಪ್ಪ, ನಮಗೇನು ರಾಜ ಗೀಜ ಬೇಕಾಗಿಲ್ಲ, ನಮಗೇನ್ ಬೇಕಾಗಿದೆ, ನಮಗೂ ಒಂದು ಸರಿ ಸಮಾನ ಒಂದು ಸ್ಟೇಟಸ್ ಬೇಕಾಗಿದೆ. ಹಾಗಾಗಿ ಇದನ್ನ ನಮಗೆ ನೀ ದೊರಕಿಸ್ಕೊಡ್ಬೇಕು ಅಂತ ಕೇಳಿದಾಗ ಅವನು ಅವಹೇಳಕರ ಒಂದು ಮಾತನ್ನ ಹೇಳ್ತಾನೆ ಅವ್ರಿಗೆ. ಹಾಗಾಗಿ ಅವ್ರು ಹೇಳಿರುವಂತ ಮಾತಿಗೆನೆ ನಮ್ಮ 500 ಕೇವಲ 500 ನಮ್ಮ ಜನ ಇದ್ದವರು, ಮಹಾರ್ ಜನ ಹೋಗಿ ಅವರು 8,000 ಜನರನ್ನ ಕಡಿದು ಬಿಡ್ತಾರೆ ಅವರು. ಅದೇ ಇವತ್ತಿನೊಂದು ಕಾರಣ, ಇವತ್ತು ನಾವು ಅದನ್ನು ಸೆಲೆಬ್ರೇಷನ್ ಮಾಡ್ಲಿಕ್ಕೆ ಬಂಧುಗಳೇ. ಒಂದು. ಎರಡನೇದು, ಬಾಬಾ ಸಾಹೇಬರು ತಮ್ಮ ಜೀವನದಲ್ಲಿ ಆಗಿರುವಂತಹ ಘಟನೆಗಳನ್ನು ಹೇಳಲಿಕ್ಕೆ ಬಯಸ್ತೀನಿ ನಾನು ಇಲ್ಲಿ. ಎಲ್ಲರೂ ದಯವಿಟ್ಟು ಕೇಳಬೇಕಿದ್ದನ್ನ. ಬಾಬಾ ಸಾಹೇಬರು ತಮ್ಮ PhD ಪದವಿಯನ್ನ ಮುಗಿಸ್ಕೊಂಡು ಮುಂಬೈಗೆ ಬಂದಿರ್ತಾರೆ. ಅವರಿಗೆ ಒಂದು ಸತ್ಕಾರ ಸಮಾರಂಭ ಇಟ್ಕೊಂಡಿರ್ತಾರೆ ಮಹಾರಾಷ್ಟ್ರ ಸರ್ಕಾರದವರು. ಆವಾಗ ಆ ವಿಷಯ ಬಾಬಾ ಸಾಹೇಬರವರ ಹೆಂಡತಿಗೆ ಗೊತ್ತಾಗ್ಬಿಡುತ್ತದು, ರಮಾ ಗೊತ್ತಾಗತ್ತದು. ನನ್ನ ಗಂಡನಿಗೆ ಇವತ್ತು ಸತ್ಕಾರ ಸಮಾರಂಭ ಇದೆ, ನಾನು ಅಲ್ಲಿ ಹೋಗ್ಬೇಕು ಅಂತ. ಆದ್ರೆ ಆ ಯಮ್ಮನಿಗೆ ಪಾಪ ಅಲ್ಲಿ ಫಂಕ್ಷನ್ ಹೋಗ್ಬೇಕಾದ್ರೆ ಉಟ್ಕೊಂಡು ಹೋಗ್ಲಿಕ್ಕೆ ಸೀರೆ ಇರಲ್ಲ ರೀ ಪಾಪ. ಆ ಸೀರೆ ಅಲ್ಲಿ ಎಲ್ಲ ಹರಿದೋಗಿರುತ್ತದು. ಆವಾಗ ಬಾಬಾ ಸಾಹೇಬರು ಮ್ಯಾಟ್ರಿಕ್ ಪಾಸ್ ಆದಾಗ ಶವಮಾರದ ಒಂದು ಪಟ್ಟಿಗೆ ಕೊಟ್ಟಿರ್ತಾರೆ ಅವ್ರಿಗೆ, ಪಟ್ಟಿಗೆ. ಆ ಪಟ್ಟಿಗೆನ ಟ್ರಂಕ್ದಲ್ಲಿ ತೆಗೆದ್ಬಿಟ್ಟು ತನ್ನ ಸೀರೆನ ಹೊಲ್ಕೊಳ್ತಾವ ಅಮ್ಮ ಪಾಪ. ಹೊಲ್ಕೊಂಡು ನಾನು ಬಾಬಾ ಸಾಹೇಬ್ರು ಹೇಗೆ ಅಂತ ಹೋಗ್ಬಿಟ್ಟು ಸ್ಟೇಜ್ ಮೇಲೆ ಕುದುರ್ಲಿಲ್ಲ ಯಮ್ಮ. ಹೋದವಳು ಪಾಪ ತನ್ನ ಗಂಡನ ಸತ್ಕಾರ ಸಮಾರಂಭ ಒಂದು ಮರಕ್ಕೆ ಮರಿಯಾಗಿ ನೋಡ್ತಾ ಇದ್ದಳು ಅವಳು. ಅವಾಗ ಬಾಬಾ ಸಾಹೇಬರು ಮಾತನಾಡುವಾಗ ನೋಡ್ತಾರೆ, ನೇರವಾಗಿ ದೃಷ್ಟಿಯ ರಮಾ ಮೇಲೆ ಹೋಗತ್ತದು. ಬಾಬಾ ಸಾಹೇಬ್ರು ಯಾವುದು ತನ್ನ ಹೆಂಡತಿಗೆ ರಮಾಬಾಯಿ ಅನ್ನಲಿಲ್ಲ, ರಾಮು ಅಂತ ಅಂತಿದ್ರು ಅವರು, ರಾಮು ಅಂತ. ಅಲ್ಲ, ನನ್ನ ರಾಮು ಬಂದಿದೆಯಲ್ಲಪ್ಪ ಇವತ್ತು ನಾನು ನೋಡ್ಲಿಕ್ಕೆ ಅಂತ. ಅದ ಭಾಷಣ ಮುಗಿಸ್ಕೊಂಡ್ಬಿಟ್ಟು ನೇರವಾಗಿ ರಮಾ ಹತ್ರ ಬರ್ತಾರೆ. ರಾಮು, ನನಗೆ ಇಷ್ಟೊಂದು ಸತ್ಕಾರ ಇದ್ರು ಕೂಡ ನಿನಗೆ ಒಂದು ಸೀರೆ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ನನಗೆ. ಬಾಬಾ ಸಾಹೇಬ್ರು ನೋಡ್ರಿ ಎಷ್ಟೊಂದು ಶಿಕ್ಷಣವಂತರಿದ್ರು, ಆದ್ರೆ ಹತ್ರ ಪಾಪ ದುಡ್ಡು ಇರ್ತಿರ್ಲಿಲ್ಲ ರೀ. ಬಾಬಾ ಸಾಹೇಬ್ರು ಇಷ್ಟೊಂದು ನಮಗೋಸ್ಕರ ಇವತ್ತು ನೀವೆಲ್ಲ ಕೂತಿದ್ದೀರಮ್ಮ ಇಲ್ಲಿ. ಅದಕ್ಕೆ ಕಾರಣ ಬಾಬಾ ಸಾಹೇಬ್ರೆ, ನೀವ್ ಯಾರು ಹೊರಗಡೆ ಬರುವಂತ ಪರಿಸ್ಥಿತಿಯಲ್ಲಿ ಇರಲಿಲ್ಲ ಹೆಣ್ಮಕ್ಳು. ಆ ಮನು ಹೇಳಿದ ಪ್ರಕಾರ ನೋಡಿದ್ರೆ ನೀವ್ ಯಾರು ಶಾಲೆಯನ್ನು ಕಲಿಯುವಂತಿಲ್ಲ, ಇವತ್ತು ನೀವು ಇಲ್ಲಿ ಬಂದು ಕೂತಿದ್ದೀರ ಅನ್ನೋದಕ್ಕೆಲ್ಲ ಬಾಬಾ ಸಾಹೇಬ್ರು ಕಾರಣ. ಹಾಗಾಗಿ ಬಾಬಾ ಸಾಹೇಬ್ ಹೇಳ್ತಾರೆ, ರಾಮುನೇನು ನಾನು ಸೀರೆ ಕೊಡ್ಲಿಕ್ಕೆ ಆಗ್ಲಿಲ್ಲ. ಅವಾಗ ರಮಾ ಹೇಳ್ತಾಳೆ, ನನ್ನ ಸೀರೆ ಏನ್ ಮಾಡ್ತೀರಿ, ನನ್ ಎಷ್ಟೋ ಅಬಲಿ ಹೆಣ್ಣು ಮಕ್ಕಳು ಕೂಡ ಹಾಗೆ ಇದ್ದಾರೆ, ಅವರಿಗೆ ಸೀರೆ ಹೊಸುವ ಕೆಲಸ ನೀವು ಏನು ಮುಂದುವರ್ಸಿದ್ರಿ, ಇದನ್ನು ಮುಂದುವರ್ಸ್ರಿ ಅಂತ ರಮಾ ಹೇಳ್ತಾಳೆ ಅವರಿಗೆ, ಬಾಬಾ ಸಾಹೇಬ್ರಿಗೆ. ಆಮೇಲೆ ತದನಂತರದಲ್ಲಿ ಬಾಬಾ ಸಾಹೇಬರು ವಕೀಲ ವೃತ್ತಿ ಮುಂಬೈನಲ್ಲಿ ಪ್ರಾರಂಭ ಮಾಡ್ತಾರೆ ಅವರು, ಬಾಬಾ ಸಾಹೇಬ್ರವರು. ಅವಾಗ ಮಾಡುವಾಗ ಬಾಬಾ ಸಾಹೇಬ್ರ ಮಗ, ದೊಡ್ಡ ಮಗ ರಾಜರತ್ನ ಅಂಬೇಡ್ಕರ್ ಅವ್ರಿಗೆ ತುಂಬಾ ಸೀರಿಯಸ್ ಆಗಿರ್ತಾನ ಮಗುರಿ. ಅವ್ರಿಗೆ ತಾರು ಹೋಗ್ತಾರೆ ಬಾಬಾ ಸಾಹೇಬ್ ಅವ್ರಿಗೆ, ನಿಮ್ ಮಗನಿಗೆ ತುಂಬಾ ಸೀರಿಯಸ್ ಇದಾರೆ ಬರ್ಬೇಕು ಅಂತ.
ಬರೋಷ್ಟಿಂದ ಮಗ ತಿರ್ಕೊಂಡು ಹೋಗಿಬಿಟ್ಟಿರ್ತಿರೋದು. ತುಂಬಾ ಪ್ರೀತಿಯ ಮಗ ಇರ್ತದೆ ಬಾಬಾ ಸಾಹೇಬ್ ರಾಜರತ್ನ ಅಂಬೇಡ್ಕರ್ ಅಂತ. ಬರ್ತಾರೆ ಬಾಬಾ ಸಾಹೇಬರು ಮಗನ್ ನೋಡಿ ಅಳ್ತಾರೆ. ಎಷ್ಟು ಜೋರಾಗಿ ಅಳ್ತಾ ಇರ್ತಾರೆ ಪಾಪ ಅವರು. ಯಾರು ವಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಅದು ಅಳು ಮಾತ್ರ ರಮಾಗ್ ಗೊತ್ತಾಗತ್ತದು. ಇವ್ರಿಗೆ ಇಷ್ಟೊಂದು ಯಾಕೆ ಅಳ್ತಾ ಇದ್ದಾನೆ ಈ ಅಪ್ಪ ಅಂತ ಅವ್ರಿಗೆ ಗೊತ್ತಾಗ್ಬಿಡತ್ತೀರಿ. ಎದಕ್ಕೆ ಅಳ್ತಾ ಇರ್ತಾರೆ ಗೊತ್ತಿಲ್ರಿ ಬಾಬಾ ಸಾಹೇಬ್ರು. ಆ ಮಗನ ಮೇಲೆ ತಂದು ಹೊಚ್ಚಲಿಕ್ಕೆ ಅವ್ರ ಹತ್ರ ಕಫನ್ ತರಲಿಕ್ಕೆ ದುಡ್ಡೇ ಇರಲ್ಲ ಬಾಬಾ ಸಾಹೇಬ್ರ ಹತ್ರ. ಹಾಗಾಗಿ ಬಾಬಾ ಸಾಹೇಬ್ರು ಪಾಪ ತಲೆ ಹೊಡ್ಕೊಂಡು ಅಲ್ಲಿ ಹೊಡ್ಕೊಂಡು ತುಂಬಾನೇ ಅಳ್ತಾ ಇರ್ತಾರೆ. ಯಾರಿಗ್ ಗೊತ್ತಾಗಲ್ಲ, ಯಮನಿಗೆ ಗೊತ್ತಾಗತ್ರಿ ಪಾಪ. ಒಳಗಡೆ ಹೋಗ್ತಾರೆ ರಮ, ತನ್ನ ಸೀರೆ ಮೇಲಿಂದ ಕಟ್ ಮಾಡ್ಕೊಂಡ್ಬಿಟ್ಟು ಮಗಳ ಮೇಲೆ ಹೊಸ್ತಾರ್ರಿ ಅವರು ಪಾಪ. ಬಾಬಾ ಸಾಹೇಬ್ರು ನೋಡ್ರಿ ಎಷ್ಟೊಂದು ಕಷ್ಟವನ್ನು ಎಬ್ಸ್ಕೊಂಡಿದ್ದಾರೆ ನಮ್ಗೋಸ್ಕರ ಅವರು. ನಾವ್ ಇವತ್ತು ಏನ್ ಮಾಡ್ತಾ ಇದೀವ್ರಿ ಅವರಿಗೆ? ಅವ್ರ ಸಿದ್ಧಾಂತದ ಕೆಳಗಡೆ ನಾವು ಹೋಗ್ತಾ ಇದೀವ? ಯಾರಾದ್ರೂ ಎಷ್ಟೊಂದು ನಮ್ಮಲ್ಲಿ ದಲಿತ ಸಂಘರ್ಷ ಸಮಿತಿಗಳಿವೆ ಇದಾವ. ಅವ್ರದ್ದು ಏನು ಕರ್ತವ್ಯ ಗೊತ್ತಿಲ್ರಿ, ಯಾರು ತಪ್ಪಾಗಿ ಭಾವಿಸಬಾರ್ದು. ಇರುವಂತ ಪರಿಸ್ಥಿತಿ ನಮ್ಮ ರಾಜ್ಯದಲ್ಲಿ ಕೂಡ ಏನಾಗ್ತಾ ಇದೆ, ಈ ಸಂಘ ಸಂಸ್ಥೆಗಳು ಏನಿದ್ದಾವೆ ಇವುಗಳು ಮಾತ್ರ ಒಂದು ಸೋಮವಾರ ಸಂತೆ, ಒಂದು ಶುಕ್ರವಾರ ಸಂತೆ, ಒಂದು ಬುಧವಾರ ಸಂತೆ ಅಂದ್ರೆ ಮುಗಿದೋಯ್ತಿರೋ ಆ ಸಂಘಗಳದು. ಇದೇ ನಾನು ಹೇಳಲಿಕ್ಕೆ ಬಯಸ್ತೇನೆ. ಯಾರು ರೀ ಯಾವ ಸಂಘ ಸಂಸ್ಥೆ ಬಾಬಾ ಸಾಹೇಬ್ ಸಿದ್ಧಾಂತ ಕೆಳಗಡೆ ಇದೆ ಹೇಳ್ರಿ ನೋಡೋಣ. ಯಾರು ಮಾಡ್ತಾ ಇಲ್ಲ ರೀ. ಹಾಗಾಗಿ 1945ರಲ್ಲಿ ಹೀರಾಸೀಮಾ ನಾಗಾಸೀಮಾ ಮೇಲೆ ಬಾಂಬ್ ಎಸೆದಿರುವಂತಹ ದೊಡ್ಡ ಘಟನೆ ಇವತ್ತು ಇತಿಹಾಸದ ಪುಟದಲ್ಲಿ ಸೇರ್ಕೊಂಡಿದೆ. ಆದ್ರಿಂದ ದೊಡ್ಡ ಯುದ್ಧ ಯಾವುದೋ ಒಂದು ಇದರಲ್ಲಿ ಸೇರ್ಕೊಂಡಿಲ್ಲ. ಅದಕ್ಕೆ ಏನು ಕಾರಣ? ಏನಕ್ಕೆ ಬರಲಿಲ್ಲ ಇವರು ಇತಿಹಾಸಕಾರರು, ಏನಕ್ಕೆ ಬರಲಿಲ್ಲ? ಹಾಗಾಗಿ ಬಾಬಾ ಸಾಹೇಬ್ ಹೇಳ್ತಾರೆ, ಯಾವ ವ್ಯಕ್ತಿಯು ಇತಿಹಾಸವನ್ನ ಮರಿತಾನೋ ಅವನು ಇತಿಹಾಸವನ್ನು ಸೃಷ್ಟಿಸಲಿಕ್ಕೆ ಸಾಧ್ಯವಿಲ್ಲ. ಇದು ಒಂದು. ಎರಡನೇದು, 1945 ಆಗಿರುವಂತಹ ಹೀರಾಸೀಮಾ ನಾಗಾಸೀಮಾ ಮೇಲೆ ಬಾಂಬ್ ಹಾಕಿ ದೊಡ್ಡ ಘಟನೆ ಆಗಿದೆ ಈ ಜಗತ್ತಿನಲ್ಲಿ. ಅದಕ್ಕಿಂತ ದೊಡ್ಡ ಘಟನೆ ಒಂದು ಆಗಿದೆ ರೀ ಇಲ್ಲೇ ಬಂಡಿಗೆರೆಯಲ್ಲಿ. ಗೊತ್ತಿದೆಯಾ? ಯಾರಿಗಾದ್ರೂ ಗೊತ್ತಿದೆಯಾ? ಅದು ಏನಂದ್ರೆ ರೀ, ನಮ್ಮ ಒಬ್ಬ ಕೆಳಜಾತಿ ಹುಡುಗ ಮೇಲ್ಜಾತಿ ಹೊಲದಲ್ಲಿ ಹೋಗ್ಬಿಟ್ಟು ಜೋಳನ ಕತ್ತಿರ್ತಾನೆ ಅವನು ಪಾಪ. ಜೋಳ ಕತ್ತಿರ್ತಾನೆ. ಹಾಗಾದ್ರೆ ಅವನು ಸಿಕ್ಕೊಂಡ್ಬಿಡ್ತಾನೆ. ಅವ್ರು ಎಲ್ಲ ಗೌಡ್ರೆಲ್ಲ ಕೂಡ್ಕೊಂಡ್ಬಿಟ್ಟು ಏನ್ ಹೇಳ್ತಾರೆ, ಇವನು ನಮ್ಮ ಜೋಳ ಕತ್ತಿದ್ದಾನೆ, ಇವನಿಗೆ ಏನು ಪನಿಷ್ಮೆಂಟ್ ಕೊಡ್ಬೇಕು, ಇವನಿಗೆ ಏನು ಶಿಕ್ಷೆ ಕೊಡಬೇಕು ಅಂತ. ಅಲ್ಲಿ ಎಂತ ಶಿಕ್ಷೆ ಗೊತ್ತೇನ್ರಿ? ಅದು ಇನ್ನೂವರೆಗೆ ಎಲ್ಲಿ ಬಂದಿಲ್ಲ, ಪೇಪರ್ದಲ್ಲಿ ಬಂದಿಲ್ಲ. ಆ ನಮ್ಮ ದಲಿತ ಹುಡುಗನಿಗೆ ರೀ ಅವನು ಮಾಡಿರುವಂತಹ ಸಂಡಾಸನ ತಿಳಿಸಿದಾರೆ. ಇದು ನಮ್ಮ ಎಲ್ಲ ಎಲ್ಲಿದೆ? ನಮ್ಮ ಸಂಘ ಸಂಸ್ಥೆ ಎಲ್ಲಿದೆ? ಎಲ್ಲಿ ನಮ್ಮ ಸಂಘ ಸಂಸ್ಥೆಗಳಿದ್ದಾನೆ? ಎಬ್ಸಲ್ಲ ಇದನ್ನ. ಈ ಪ್ರಶ್ನೆ ಏನಕ್ಕೆ ಮಾಡಲ್ಲ? ಇದು ಒಂದು. ಎರಡನೇದು, ಆ ಮೊನ್ನೆ ಒಬ್ಬ ಯಪ್ಪ ಹೇಳ್ತಾನೆ ಸಂಸತ್ನಲ್ಲಿ, ಬಾಬಾ ಸಾಹೇಬರು ಸಂವಿಧಾನ ಬರ್ದಿಲ್ಲ. ಅದು ತಿಳ್ಕೊಳ್ಳೋಣಪ್ಪ, ಬರ್ದಿಲ್ಲ ಅಂತ ತಿಳ್ಕೊಳ್ಳೋಣ. ಹಾಗಾದ್ರೆ ಈ ಸಂವಿಧಾನ ಸಭೆಯಲ್ಲಿ ಸಂವಿಧಾನ ಬಂದಾಗ ಇದಕ್ಕೆ ಅಪೋಸ್ ಮಾಡಿದವರು ಯಾರು? ಒಬ್ಬ ಗೋಲ್ವಲ್ಕರ್ ಮತ್ತು ಸಾವರ್ಕರ್. ಏನ್ ಹೇಳ್ತಾರ ಇವರು ಯಪ್ಪಗಳು? ಇದು ಸಂವಿಧಾನ ಏನ್ ಬರ್ಕೊಂಡು ಬಂದಿದ್ದಾರೆ ಇವರು, ಇದು ಫ್ರೆಂಚ್ ಮತ್ತು ಸ್ಕಾಟ್ಲೆಂಡ್ ಮತ್ತು ಐರ್ಲೆಂಡ್ ಕಾಪಿ ಮಾಡ್ಕೊಂಡು ಬಂದಿದ್ದಾರೆ, ಅಮೆರಿಕ ಮಾಡಿದ್ದಾರೆ ಕಾಪಿ, ನಮಗೆ ಅನ್ವಯಿಸಂಗಿಲ್ಲ ಅಂತ ಹೇಳ್ತಾರ. ಹಾಗಾದ್ರೆ ಇವತ್ತು ಸಂವಿಧಾನದಲ್ಲಿ ಮಾತನಾಡ್ತಾ ಇದಾರಲ್ಲ, ಸಂವಿಧಾನವನ್ನ ಬಾಬಾ ಸಾಹೇಬರು ಬರ್ದಿಲ್ಲ ಅಂತ. ಮತ್ ಹಾಗಾದ್ರೆ ಮೊನ್ನೆ ಒಬ್ಬ ಹೇಳ್ತಿದ್ದಾನೆ BR ರಾವ್ ಬರ್ದಿದ್ದಾನಂತೆ. BR ರಾವ್ ಏನ್ ಮಾಡ್ತಾ ಇದ್ದ ಗೊತ್ತೇನ್ರಿ? ಬಾಬಾ ಸಾಹೇಬರು ಸಂವಿಧಾನ ಬರೆಯುವ ಕೇಳಲ್ಲಿ ಅವರಿಗೆ ಚಾ ಮತ್ತು ನೀರು ಓದ್ಕೊಳ್ತಾ ಇದ್ದ ಇವನು. ಅದನ್ನ ಬಿತ್ತನೆ ಮಾಡ್ಲಿಕ್ಕೆ ಸಂಸತ್ತಿನಲ್ಲಿ ಆ BR ರಾವ್ ಫೋಟೋಗಳು ಕೂಡ ಬಿತ್ತರಿಸಿದ್ದಾರೆ ನಮ್ಮ ಸಂಸದರು. ಅದು ಒಂದು ಗಣಗಾರ ಕೆಲಸನ ಮಾಡಿದ್ದಾರೆ ಅವರು. ಇದು ಒಂದು. ಎರಡನೇದು, ಭಾರತೀಯ ಸಂವಿಧಾನ ಬದಲಾಯಿಸಲಿಕ್ಕೆ ಆಗ್ಲಿಲ್ಲ. ತುಂಬಾ ಜನರು ಸ್ಟೇಟ್ಮೆಂಟ್ ಕೊಡ್ತಾ ಇದ್ರು, ಅದು ಆಗಿದೆ, ಇದು ಹೀಗಿದೆ, ಅದು ನಮಗೆ ಅನ್ವಯಿಸಲ್ಲ, ಅದನ್ನ ನಾವು ಒಪ್ಪಲ್ಲ. ಹಾಗಾದ್ರೆ ಭಾರತೀಯ ಸಂವಿಧಾನವನ್ನ ಬದಲಾಯಿಸಲಿಕ್ಕೆ ತಾಕತ್ತಿಲ್ಲದ ಮೇಲೆ ಅದನ್ನ ಬೇರೆದವನು ಬರೆದಿಲ್ಲ ಅಂತ ಹೇಳ್ತಾ ಇದ್ದಾರೆ ಅವರು. ಅದನ್ನ ನಾವು ಏನಕ್ಕೆ ಪ್ರೊಟೆಸ್ಟ್ ಮಾಡ್ತಾ ಇಲ್ಲ? ನಮ್ಮ ದಲಿತ ಸಂಘರ್ಷ ಸಮಿತಿಯವರು ಏನಕ್ಕೆ ಪ್ರೊಟೆಸ್ಟ್ ಮಾಡ್ತಾ ಇಲ್ಲ? ಏನಕ್ಕೆ ಮಾಡ್ತಾ ಇಲ್ಲ? ಕೇವಲ ನಾವು ಇಲ್ಲಿ ಬರೋದು, ಭಾಷಣ ಮಾಡೋದು, ನೀವು ಕೇಳ್ಕೊಳ್ಳೋದು, ತಾವು ಹೋಗೋದು. ಅದಕ್ಕೆ ನಾವೇನು ಮಾಡಬೇಕಾಗಿದೆ ಬಂಧುಗಳೇ, ಎಲ್ಲರೂ ಸೇರ್ಬಿಟ್ಟು ತಿಂಗಳಿಗೆ ಒಂದು ಸರಿ ಆದ್ರೂ ಒಂದು ಮೀಟಿಂಗ್ ತಗೊಳ್ಬೇಕು ನಾವೆಲ್ಲರೂ. ನಮ್ಮ ಜನರ ಜೊತೆ ಏನಾಗ್ತಾ ಇದೆ ಇದು ಒಂದು, ಅದನ್ನ ತಿಳುವಳಿಕೆ ಕೊಡೋದು ನಮ್ಮ ಕರ್ತವ್ಯ. ಇನ್ನೊಂದು ಒಂದು ದೃಷ್ಟಾಂತವನ್ನ ಹೇಳ್ತೇನೆ ನಾನು. ಬಾಬಾ ಸಾಹೇಬರು ಬೌದ್ಧ ಧರ್ಮವನ್ನು ಸ್ವೀಕರಿಸಿದ್ರು. ಒಂದಿನ ಏನಾಗತ್ತೆ ರೀ, ಗೌತಮ್ ಬುದ್ಧರು ನಡ್ಕೊಂತ ಹೋಗಿರ್ತಾರೆ. ತುಂಬಾ ಬೇರೆ ಆಗಿದ್ರೆ ಕ್ಷಮಿಸ್ಬೇಕು. ಗೌತಮ್ ಬುದ್ಧರು ಅವರು ನಡ್ಕೊಂತ ಹೋಗ್ತಿರ್ತಾರೆ. ಅಲ್ಲಿ
ಒಬ್ಬ ಬ್ರಾಹ್ಮಣ ಬರ್ತಾನೆ, ಗೌತಮ್ರೆ ನನಗೆ ನೀವು ದೀಕ್ಷೆ ಕೊಡಬೇಕು. ಯಾರು ನೀನು ಅಂತ ಕೇಳ್ತಾರ. ನಾನು ಜಾತಿಯಲ್ಲಿ ತುಂಬಾ ಶ್ರೇಷ್ಠ, ಮತ್ತೆ ನಾನು ಜಾತಿಯಲ್ಲಿ ಬ್ರಾಹ್ಮಣ, ಹಾಗಾಗಿ ನನಗೆ ನೀವು ದೀಕ್ಷೆ ಕೊಡಬೇಕು. ನಿಮಗೆ ದೀಕ್ಷೆ ಕೊಡಂಗಿಲ್ಲ ಅಂತ ಹೇಳ್ತಾರ. ಆಮೇಲೆ ಮತ್ತೊಬ್ಬ ಬರ್ತಾನೆ, ಶುದ್ಧ ಇವನು ಬರ್ತಾನೆ, ಯಾರ ಕ್ಷತ್ರಿಯ ಬರ್ತಾನ. ಗೌತಮರೇ ನನಗೆ ದೀಕ್ಷೆ ಕೊಡ್ರಿ ಅಂತ. ಅವ್ರಿಗೆ ಕೇಳ್ತಾನೆ, ನೀನ್ ಯಾರು? ನಾನು ಕ್ಷತ್ರಿಯ ಜಾತಿಯಲ್ಲಿ 2ನೇ ಸ್ಥಾನದಲ್ಲಿ ಇದ್ದವನಂತೆ, ನಿನಗೂ ಕೊಡಂಗ ಅಂತ ಹೇಳ್ತಾರ. ಆಮೇಲೆ ವೈಶ್ಯ ಹೋಗ್ತಾನೆ, ಸೇಮ್ ಅದನ್ನ ಕೇಳ್ತಾನೆ. ಶೂದ್ರನ ಹೋಗ್ತಾನೆ, ಶೂದ್ರನಿಗೂ ಕೊಡಲ್ಲ. ಆಮೇಲೆ ಒಂದಿನ ಹೀಗೆ ಸಭಾಂಗಣದಲ್ಲಿ ಪುರಾಣ ಪುರಸ್ಕಾರ ನಡೀತಾ ಇರೋದ್ರಲ್ಲಿ ಗೌತಮ ಬುದ್ಧರು ಇರ್ತಾರೆ. ಒಬ್ಬ ಶೂದ್ರಕ್ಕಿಂತ ಶೂದ್ರ, ಅತಿ ಕೆಳಮಟ್ಟಿನವನು ಧಾವಿಸ್ತಾ ಹೋಗ್ಬಿಟ್ಟು ಗೌತಮ ಬುದ್ಧರ ಹತ್ರ ಹೋಗ್ಬಿಡ್ತಾನ. ಗೌತಮ್ರೆ ನನಗೆ ನೀವು ದೀಕ್ಷೆ ಕೊಡ್ರಿ. ಅವಾಗ ಗೌತಮ ಬುದ್ಧ ಕೇಳ್ತಾರೆ, ನೀ ಯಾರಪ್ಪ? ಗೌತಮ್ರೆ ನಾನು ಆ ಜಾತಿ ಈ ಜಾತಿಯವನಲ್ಲ, ನಾನು ನಿಮ್ಮನ್ನು ಹುಡುಕಾಡುವುದರಲ್ಲಿ ನನ್ನನ್ನು ನಾನು ಮರ್ಕೊಂಡಿದ್ದೇನೆ ಅಂತ ಹೇಳ್ತಾನ ಅವನು. ಆವಾಗ ಗೌತಮ ಬುದ್ಧ ಅವನಿಗೆ ದೀಕ್ಷೆ ಕೊಡ್ತಾರೆ. ಈ ಒಂದು ಮಟ್ಟದಲ್ಲಿ ನಮ್ಮ ಬಾಬಾ ಸಾಹೇಬ್ ಹೇಳುವಂತ ಸಿದ್ಧಾಂತದಲ್ಲಿ ಕೆಳಗಡೆ ಇರಬೇಕಾಗಿದೆ. ನಾವೇನ್ ಮಾಡ್ತಾ ಇದ್ದೇವೆ? ಕೇವಲ ಮಾತನಾಡೋದು. ಬಾಬಾ ಸಾಹೇಬ್ ಹಾಗೆ ಹೇಳಿದ್ದಾರೆ, ಹೀಗೆ ಅದನ್ನ ಜಾರಿಯಲ್ಲಿ ತರಬೇಕಾಗಿದ್ದು ಆದ್ಯ ಕರ್ತವ್ಯ ನಮ್ದು. ಇದು ಒಂದು. ಎರಡನೇದು, ಇವತ್ತು ತಾವೆಲ್ಲ ಬಿಸಿಲೇರಿ ನೀರು ಕುಡಿತಾ ಇದ್ದೀರಾ. ಇವತ್ತು ಕೆಳಗಿನ ಜಾತಿಯವರು ಕೂಡ ನಾವೆಲ್ಲ ಬಿಸಿಲೇರಿ ನೀರು ಕುಡಿತಾ ಇದ್ದೀವಿ ತಾನೆ. ಹಾಗಾದ್ರೆ ಬಾಬಾ ಸಾಹೇಬರು ತಮ್ಮ ಊರಿಗೆ ಬಂದಾಗ ಅಲ್ಲಿ ರೈಲ್ವೆ ಸ್ಟೇಷನ್ ಹೊರಗಡೆ ಬರ್ತಾರೆ. ಅಲ್ಲಿ ಹೋದ್ಮೇಲೆ ಅದು ಗಾಡಿ ಅವನು ಬಾಬಾ ಸಾಹೇಬ್ನ ಗಾಡಿಯಲ್ಲಿ ಕೂರಿಸ್ಕೊತಾನೆ. ಸಿಸ್ಟಮೆಟಿಕ್ ಇರ್ತಾರೆ ಬಾಬಾ ಸಾಹೇಬ್ರವರು. ಮತ್ತೆ ಅದು ಚಿಕ್ಕ ವಯಸ್ಸಿನಲ್ಲಿ ನಮ್ಮನ್ನ ಇಂಥ ಊರಿಗೆ ಹೋಯ್ತು ಬೇಡಪ್ಪ ಅಂತ ಹೇಳ್ತಾರೆ ಅವರು. ಅವನು ಗಾಡಿಯವನು ಮೇಲಿನ ಜಾತಿ ಹುಡುಗರು ಇರಬೇಕು ಅಂತ ಬಾಬಾ ಸಾಹೇಬ್ ಕುಡಿಸ್ಕೊಂಡು ಹೋಗ್ತಾ ಇರ್ತಾನೆ. ಮುಂದೆ ಮಾತಲ್ಲಿ ಕೇಳ್ತಾನ ಅವನು, ನೀವು ಯಾರ ಮಕ್ಕಳು ಅಂತ ಕೇಳ್ತಾನ ಅವನು. ಅವಾಗ ಬಾಬಾ ಸಾಹೇಬ್ ಹೇಳ್ತಾರೆ, ನಾನು ಸಕ್ಪಾಲ್ ರಾಮ್ಜಿ ಅವರ ಮಗ. ತೋದು ನೀವು ಕೆಳಗೆ ಇಡ್ರಂತ ಇಳಿಸ್ಬಿಡ್ತಾನ್ರಿ. ಬಾಬಾ ಸಾಹೇಬ್ರನ್ನ ಕೆಳಗೆ ಇಳಿಸ್ಬಿಡ್ತಾನ್ರಿ. ಇಳಿಸ್ಬಿಟ್ಟ ಮೇಲೆ, ನೀ ನಮ್ಮನ್ನ ಕೆಳಗೆ ಇಳಿಸ ಬಿಡಪ್ಪ, ಆದ್ರೆ ನೀನು ಗಾಡಿ ಜೊತೆ ಬರ್ತೀನೋ, ನಮ್ಗೆ ದಾರಿ ಗೊತ್ತಿಲ್ಲ, ದಾರಿ ತೋರಿಸು. ಹಾಗಾದ್ರೆ ದಾರಿ ತೋರ್ಸಿದ್ರೆ ನೀನು ನನಗೆ ಒಂದನೇ ಕೊಡ್ಬೇಕಂತ ಕೇಳ್ತಾನ ಅವನು, ಒಬ್ಬ ಬ್ರಾಹ್ಮಣ. ಹಾಗಾದ್ರೆ ಬಾಬಾ ಸಾಹೇಬ್ ಮುಂದೆ ಹೋಗುವಾಗ ಅವರಿಗೆ ಸ್ವಲ್ಪ ನೀರಡಿಕೆ ಆಗತ್ತೆ. ಬಾಬಾ ಸಾಹೇಬ್ ಅವ್ರಿಗೆ ಪಾಪ ಚಿಕ್ಕ ವಯಸ್ಸಿನಲ್ಲಿ ಕೇಳ್ತಾನೆ, ನಮಗೆ ನೀರು ಕೊಡಪ್ಪ, ಸ್ವಲ್ಪ ಕುಡ್ಲಿಕ್ಕೆ ನೀರು ಕೊಡಂಗಿಲ್ಲ ಅಂತ ಹೇಳ್ತಾನೆ. ಅವಾಗ ಬಾಬಾ ಸಾಹೇಬ್ರಿ ಆ ಒಂದು ಹೊಂಡದಲ್ಲಿ ಕೆಟ್ಟು ಹೊಲಸಿರ್ತಾರೆ ನೀರ, ಇಷ್ಟೊಂದು ಹೊಲಸು ನೀರು ಹೇಳ್ತಾರೆ. ನೀರನ್ನ ಸರಿಸ್ಬಿಟ್ಟು ಬಾಬಾ ಸಾಹೇಬ್ ನೀರು ಕುಡಿತಾರೆ. ಅದನ್ನ ಆ ನೀರನ್ನ ಬಾಬಾ ಸಾಹೇಬರು ಹೊಲಸು ನೀರನ್ನ ಕುಡಿದಿದ್ದಾರೆ ಅಂದ ಮೇಲೆ ಇವತ್ತು ನಾವು ಬಿಸಿನೀರು ನೀರು ಕುಡ್ಲಿಕ್ಕೆ ಕಾರಣವಾಗಿದೆ ಬಂಧುಗಳೇ. ಬಾಬಾ ಸಾಹೇಬರು ನಮಗೋಸ್ಕರ ಆ ಹೊಲಸು ನೀರನ್ನ ಕುಡಿದ ಮೇಲೆ ಇವತ್ತು ನಾವು ಬಿಸಿನೀರು ನೀರು ಕುಡಿತಾ ಇದ್ದೇವೆ ಬಂಧುಗಳೇ. ಅದನ್ನ ನಾವು ಯಾರು ಜ್ಞಾಪಿಸ್ಕೊಳ್ತಾ ಇಲ್ಲ. ಇದು ಇತಿಹಾಸದಲ್ಲಿ ಕಂಡಿರುವಂತಹ ದೊಡ್ಡ ನೋವು. ಈ ನೋವನ್ನು ನಾವು ಪ್ರತಿ ಹೆಜ್ಜೆಗೆ ಕೂಡ ನಾವು ಅದನ್ನ ಜ್ಞಾಪಿಸ್ಕೊಳ್ಬೇಕು. ಇದು ಒಂದು. ಬಾಬಾ ಸಾಹೇಬರು ಮಿನಿಸ್ಟರ್ ಆದಾಗ, ಬಾಬಾ ಸಾಹೇಬ್ ಮಿನಿಸ್ಟರ್ ಆಗಿದ್ರು, ಹೊರಗಡೆ ಬಂದ್ರು. ಬಾಬಾ ಸಾಹೇಬ್ ಹೊರಗಡೆ ಬಂದ ಮೇಲೆ ಒಬ್ಬ ಇದೇ ತರ ಇವರು ಮೇಡಮ್ ಹೋಗ್ಬಿಟ್ಟ. ಬಾಬಾ ಸಾಹೇಬ್ ಕೇಳಿ, ನಾವು ಬಾಬಾ ಸಾಹೇಬ್ರೆ ಮಿನಿಸ್ಟರ್ ಆಗಿದ್ದೀರಾ, ಮತ್ತೆ ಇಷ್ಟು ದಿನ ನೀವು ನಮ್ಮ ಸಂವಿಧಾನ ಕೂಡ ಬರ್ದಿದ್ದೀರ, ಮತ್ತೆ ನಿಮ್ಮ ಆಸ್ತಿ ಎಷ್ಟಿದೆ ಅಂತ ಕೇಳ್ಬಿಟ್ಟ. ಬಾಬಾ ಸಾಹೇಬ್ರಿಗೆ, ನಿಮ್ಮ ಆಸ್ತಿ ಎಷ್ಟಿದೆ? ಬಾಬಾ ಸಾಹೇಬ್ರದೊಂದು ಅಕೌಂಟ್ ಇದೆ ನೋಡ್ರಿ, ಫೇಸ್ಬುಕ್ ಅಲ್ಲಿ ಬರ್ತದೆ. ಅದು ಯೂನಿಯನ್ ಬ್ಯಾಂಕ್ ಆಫ್ ಮುಂಬೈ ಅಂತ ಸ್ಟೇಟ್ ಬ್ಯಾಂಕ್ ಇದೆ. ಅದರಲ್ಲಿ ಅಕೌಂಟ್ ನಲ್ಲಿ 136 ರೂಪಾಯಿ ಮಾತ್ರ ಇದೆ, ಇನ್ನೂವರೆಗೆ ಇದೆ. ಅದು 136 ರೂಪಾಯಿ ಇದೆ. ಬಾಬಾ ಸಾಹೇಬ್ ಹೇಳಿದ್ರು ಮೀಡಿಯಾದವನಿಗೆ, ನೋಡಪ್ಪ, ನಾನು ಏನೋ ಆಸ್ತಿ ಮಾಡಿಲ್ಲ. ಪ್ರತಿ ವರ್ಷ ಭಾರತ ದೇಶದಲ್ಲಿ ಆಗುವಂತ ಒಬ್ಬ ಜಡ್ಜ, ಪ್ರತಿ ರಾಜ್ಯದಲ್ಲಿ ಆಗುವಂತ ಒಬ್ಬ ಫೌಜ್ದಾರ, ಒಬ್ಬ ತಹಸೀಲ್ದಾರ, ಒಬ್ಬ AC, ಒಬ್ಬ DC, ಹಾಗೂ ರಾಜ್ಯ ಪ್ರತಿನಿಧಿ ಏನಾಗ್ತಾ ಇದ್ದಾರೆ, ಇವರೇ ನನ್ನ ಆಸ್ತಿ ಅಂತ ಹೇಳಿದ್ರು ಬಾಬಾ ಸಾಹೇಬ್. ನನಗೆ ಆಸ್ತಿ ಮಾಡುವಂತ ಅವಶ್ಯಕತೆ ಇಲ್ಲ, ಏನು ಪ್ರತಿ ವರ್ಷ ಇಷ್ಟೊಂದು DC, AC ಬರ್ತಾ ಇದ್ದಾರೆ ನನ್ನ ಜಾತಿಯಲ್ಲಿ, ಅವರೇ ನನ್ನ ಆಸ್ತಿ ಅಂತ ಹೇಳಿದ್ರು ಬಾಬಾ ಸಾಹೇಬರು. ಬಾಬಾ ಸಾಹೇಬರು ತನ್ನ ಮಕ್ಕಳ ಕಡೆ ಲಕ್ಷ್ಯ ಕೊಟ್ಟಿಲ್ಲ ರೀ. ಏನು ನೀವು ಸಂಘಟನೆ ಮಾಡ್ತೀರಾ ನೀವು? ಬಾಬಾ ಸಾಹೇಬರು ತನ್ನ ಮಕ್ಕಳ ಲಕ್ಷ್ಯ ಕೊಟ್ಟಿಲ್ಲ ನಿಮ್ಗೋಸ್ಕರ. ಬಾಬಾ ಸಾಹೇಬರು ಸಂವಿಧಾನವನ್ನು ಬರೆದ್ಬಿಟ್ಟು ತನ್ನ ಆಫೀಸಲ್ಲಿ ಕೊಟ್ಟಾಗ ಇವನು ನಾಗಚಂದ್ರ ಅಂತಕ್ಕಂಥ ವ್ಯಕ್ತಿ ಒಬ್ಬ ಹೋಗ್ಬಿಟ್ಟು ಬಾಬಾ ಸಾಹೇಬ್ಗೆ ಹೇಳ್ತಾನೆ, ಬಾಬಾ ಸಾಹೇಬ್ರೆ, ನೀವು ನಿಮ್ಮ ಜನತೆಗೆಲ್ಲ ಇಷ್ಟೊಂದೆಲ್ಲ ಮಾಡಿಟ್ಟಿದ್ದೀರಾ, ಆದ್ರೆ ನಿಮ್ಮ ಮುಖದಲ್ಲಿ ಇಷ್ಟೊಂದು ಮಂದಹಾಸ ಏನಕ್ಕೆ? ಇದು ಇಷ್ಟೊಂದು ಕಣ್ಣಲ್ಲಿ ಏನಕ್ಕೆ ನೀರು ತುಂಬಿದೆ ನಿಮ್ಗೆ? ಬಾಬಾ ಸಾಹೇಬ್ರೆ ಕೇಳ್ತಾರೆ ಅವ್ರ ಗೆಳೆಯ,
ಇಷ್ಟೊಂದು ನೀರು ಎದಕ್ಕೆ ತುಂಬಿದೆ ಕಣ್ಣಲ್ಲಿ? ಅವತ್ತು ಬಾಬಾ ಸಾಹೇಬ್ ಹೇಳಿದ್ರು, ನೋಡ್ರಿ, ನನ್ನ ಮಗ ಈ ಜಗತ್ತನ್ನ ಬಿಟ್ಟು ಹೋಗುವಾಗ, ನನ್ನ ಪ್ರೀತಿಯ ಮಗ ರಾಜರತ್ನ ಅಂಬೇಡ್ಕರ್ ಇವನು ಈ ಜಗತ್ತವನ್ನು ಬಿಟ್ಟು ಹೋಗುವಾಗ ಅವನ ಹೆಣದ ಮೇಲೆ ಕಫನ್ ಹೊಲಿಸ್ಲಿಕ್ಕೆ ನನ್ನ ಹತ್ರ ₹1 ಇರಲಿಲ್ಲ. ಆದ್ರೆ ಇವತ್ತು ಹೀಗೆ ಮಾಡಿದರೆ ಕೆಳ ಜಾತಿಯಲ್ಲಿ ಹುಟ್ಟವನು ಪ್ರತಿಯೊಬ್ಬನು ಹುಟ್ಟುವಾಗಲೇ ಸೂಟ್ ಬೂಟ್ ಕೂಟ್ ಹಾಕಿನೇ ಹುಡ್ತಾನೆ ಅಂತ ಹೇಳ್ತಾರೆ ಬಾಬಾ ಸಾಹೇಬ್ ಅವರು. ಇದನ್ನೆಲ್ಲ ನಾವು ಯಾಕೆ ಇದನ್ನು ಅನುಸರಿಸಬೇಕು ಅಂದ್ರೆ, ಬಾಬಾ ಸಾಹೇಬರು ನಮಗೋಸ್ಕರ ತನ್ನ ಮಕ್ಕಳ ಕಡೆ ಲಕ್ಷ್ಯ ಕೊಡ್ಲಿಲ್ಲ, ಆಸ್ತಿ ಪಾಸ್ತಿ ಮಾಡಲಿಲ್ಲ.